ನಿಯೋಲರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನಮಗೆಲ್ಲ ತಿಳಿದಿರೋ ಹಾಗೆ ದ್ವಿತೀಯ PUC ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ವಿಲಿಯಂ ಬಟ್ಲರ್ ಯೀಟ್ಸ್ ಅವರ ವೆನ್ ಯು ಆರ್ ಓಲ್ಡ್ ಎನ್ನುವಂಥ ಕವಿತೆಯಿಂದ ಬರ್ತಕ್ಕಂಥ 1 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಈ ಒಂದು ಕವಿತೆಯ ಹಿನ್ನೆಲೆಯನ್ನು ಗಮನಿಸೋದಾದರೆ, ವಿಲಿಯಂ ಬಟ್ಲರ್ ಯೀಟ್ಸ್ ಅನ್ನುವರು ತಮ್ಮ ಯೌವನಾವಸ್ಥೆಯಲ್ಲಿ ಮಾಡ್ ಗೊನ್ನೆ ಅನ್ನುವಂಥ ಒಬ್ಬ ಕಲಾವಿದೆಯಲ್ಲಿ ವಿರಕ್ತನಾಗಿರ್ತಾರೆ. ತನ್ನ ಪ್ರೀತಿಯನ್ನು ಆಕೆಗೆ ಹೇಳ್ಕೊಂಡಿರ್ತಾರೆ. ಆಕೆಯಿಂದ ತಿರಸ್ಕರಿಸಲ್ಪಟ್ಟಿರ್ತಾರೆ. ಆಕೆಯಿಂದ ತಿರಸ್ಕರಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನ ಅಂಗಳದಲ್ಲಿ ಉಂಟಾದಂತಹ ಅಲ್ಲೋಲ ಕಲ್ಲೋಲಗಳೇ ಈ ಒಂದು ಕವಿತೆಯ ವಿಷಯ ವಸ್ತುವಾಗಿದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಹೇಗಿರ್ತವೆ ಅಂತಂದರೆ, ಹೂಮ್ ಡಸ್ ದ ಪೋಯೆಟ್ ಅಡ್ರೆಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಸೊ ಇಲ್ಲಿ ಪೋಯೆಟ್ ಅನ್ನುವಂಥವನು ಯಾರನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಅ ಯಂಗ್ ವುಮನ್ ಹೋಮ್ ದ ಪೋಯೆಟ್ ಲವ್ಡ್. ಆ ಕವಿ ತಾನು ಪ್ರೀತಿಸಿದಂತಹ ಸುಂದರವಾದ ಯುವತಿಯನ್ನು ಈ ಒಂದು ಕವಿತೆಯಲ್ಲಿ ಅಡ್ರೆಸ್ ಮಾಡ್ತಾ ಇರುವಂಥದ್ದು. ವಾಟ್ ಡಸ್ ದ ವರ್ಡ್ ಬುಕ್ ರೆಫರ್ ಟು ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಸೊ ಈ ಒಂದು ಕವಿತೆಯಲ್ಲಿ ಬುಕ್ ಅನ್ನುವಂಥ ಶಬ್ದ ಯಾವುದಕ್ಕೆ ಸಂಬಂಧಿಸಿದೆ? ದ ಬುಕ್ ಆಫ್ ಪೋಯಮ್ಸ್. ಕವಿ ಹೇಳ್ತಾನೆ, ನಾನೀಗ ಬರಿತಾ ಇರುವಂಥ ಕವಿತೆಯನ್ನು ಒಳಗೊಂಡಂಥ ಪುಸ್ತಕವನ್ನು ನೀನು ವಯಸ್ಸಾದಾಗ ಓದು ಅಥವಾ ನೀ ಮುದುಕಿಯಾದಾಗ ಓದು ಅಂತ. ಹಾಗಾಗಿ ಆ ಬುಕ್ ಆಫ್ ಪೋಯಮ್ಸ್ ಅಥವಾ ಆ ಬುಕ್ ಆಫ್ ಪೋಯಮ್ಸ್ ವಿಚ್ ಇನ್ಕ್ಲೂಡ್ಸ್ ದಿಸ್ ಪೋಯಮ್ ಅಂತ ಕೂಡ ಅಂದ್ಕೋಬಹುದು. ವಾಟ್ ಡು ದ ವರ್ಡ್ಸ್ ಗ್ಲಾಡ್ ಗ್ರೇಸ್ ಸಜೆಸ್ಟ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಇಲ್ಲಿ ಗ್ಲಾಡ್ ಗ್ರೇಸ್ ಅನ್ನುವಂಥ ಪದಪುಂಜಕ್ಕೆ ಏನು ಅರ್ಥವನ್ನು ಕವಿ ಕಲ್ಪಿಸ್ತಿದ್ದಾನೆ? ಫಿಸಿಕಲ್ ಬ್ಯೂಟಿ ಆಫ್ ದ ಪೋಯೆಟ್ಸ್ ಬಿಲವ್ಡ್ ಅಂತ ಹೇಳ್ತಾನೆ. ಇವತ್ತು ನಿನ್ನ ದೈಹಿಕ ಸೌಂದರ್ಯವನ್ನು ಪ್ರೀತಿಸುವರು ಬಹಳಷ್ಟು ಮಂದಿ ಇದ್ದಾರೆ, ತುಂಬ ಸುಂದರವಾದಂಥ ಯುವತಿ ನೀನು ಅಂತ ಹೇಳುವಾಗ ಗ್ಲಾಡ್ ಗ್ರೇಸ್ ಅಂತ ಶಬ್ದವನ್ನು ಬಳಸ್ತಾನೆ. ವಾಟ್ ಈಸ್ ಪಿಲ್ಗ್ರಿಮ್ ಸೋಲ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಇಲ್ಲಿ ಪಿಲ್ಗ್ರಿಮ್ ಸೋಲ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ? ದ ಸೋಲ್ ವಿಚ್ ಈಸ್ ಇನ್ ಕ್ವೆಸ್ಟ್ ಆಫ್ ಟ್ರೂ ಲವ್ ಅಂತ ಆನ್ಸರ್ ಆಗುತ್ತೆ. ಇಲ್ಲಿ ಬಹಳಷ್ಟು ಮಂದಿ ನಿನ್ನ ದೈಹಿಕ ಸೌಂದರ್ಯವನ್ನು ಪ್ರೀತಿಸಿದ್ರು, ಆದರೆ ಒಂದು ಆತ್ಮ ಅಥವಾ ಒಬ್ಬ ವ್ಯಕ್ತಿ ಮಾತ್ರ ನಿನ್ನ ನೈಜತೆಯನ್ನು, ನಿನ್ನ ನೈಜ ವ್ಯಕ್ತಿತ್ವವನ್ನು, ನಿನ್ನ ಬದುಕಿನ ಕಷ್ಟ ಸುಖಗಳೆಲ್ಲವನ್ನ ಕೂಡ ಪ್ರೀತಿಸ್ತಿದ್ದ ಅಂತ ಹೇಳ್ತಾನೆ. ವಾಟ್ ಡಸ್ ದ ಪ್ರೇಸ್ ಯುವರ್ ಚೇಂಜಿಂಗ್ ಫೇಸ್ ಸಜೆಸ್ಟ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಯುವರ್ ಚೇಂಜಿಂಗ್ ಫೇಸ್ ಅನ್ನುವಂಥ ಪದಪುಂಜ ಸಂಬಂಧಿಸಿರೋದು ಯಾವುದಕ್ಕೆ ಅಂತಂದರೆ, ದ ಲಾಸ್ ಆಫ್ ಗ್ರೇಸ್ ಆ್ಯಂಡ್ ಫ್ರೆಶ್ನೆಸ್ ಆಫ್ ಯೂತ್ ಆನ್ ಹರ್ ಫೇಸ್ ಆ್ಯಸ್ ಶಿ ಗ್ರೋಸ್ ಓಲ್ಡ್. ವ್ಯಕ್ತಿ ತನ್ನ ಯೌವನವನ್ನು ಕಳ್ಕೊಂಡ ಹಾಗೆ ಅಥವಾ ವಯಸ್ಸಾಗ್ತಿದ್ದ ಹಾಗೆ ಆತನಲ್ಲಿ ಅನೇಕ ದೈಹಿಕ ಬದಲಾವಣೆಗಳು ಉಂಟಾಗುತ್ತೆ. ಆ ದೈಹಿಕ ಬದಲಾವಣೆಗಳನ್ನು ಆತ ಇಲ್ಲಿ ಯುವರ್ ಚೇಂಜಿಂಗ್ ಫೇಸ್ ಅಂತ ಪರಿಗಣಿಸ್ತಿದ್ದಾನೆ. ವಾಟ್ ಡಸ್ ದ ಎಕ್ಸ್ಪ್ರೆಷನ್ ಲವ್ ಫ್ಲೆಡ್ ಕನ್ನೋಟ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಲವ್ ಫ್ಲೆಡ್ ಅನ್ನೋ ಶಬ್ದ ಪುಂಜವನ್ನು ಯಾಕೆ ಬಳಸ್ತಿದ್ದಾನೆ ಅಂತಂದರೆ, ದ ಲಾಸ್ ಎಂಡ್ಯೂರ್ಡ್ ಬೈ ದ ಪೋಯೆಟ್ಸ್ ಬಿಲವ್ಡ್. ಇವತ್ತು ನನ್ನ ಪ್ರೀತಿಯನ್ನು ನೀನು ತಿರಸ್ಕರ್ತಾ ಇದೆಯಾ, ಆದರೆ ಒಂದು ದಿನ ಯಾವಾಗ ನಿನಗೆ ವಯಸ್ಸಾಗುತ್ತೆ ಆವಾಗ ನಿನಗೆ ಅರಿವಿಗೆ ಬರುತ್ತೆ, ಅದು ನಾನು ಎಂಥ ನಷ್ಟವನ್ನು ಅನುಭವಿಸ್ತಿದ್ದೀನಿ ಅಥವಾ ಎಂಥ ದೊಡ್ಡ ತಪ್ಪನ್ನು ಮಾಡಿದೆ. ನನ್ನ ನೈಜ ಪ್ರೀತಿಯನ್ನು, ನನಗೋಸ್ಕರ ಕಾದಿದ್ದಂಥ ನೈಜ ಪ್ರೀತಿಯನ್ನು ರಿಜೆಕ್ಟ್ ಮಾಡೋದ್ರ ಮೂಲಕ ಆ ಪ್ರೀತಿ ದೂರದಲ್ಲಿ ಹಾರೋಗಿ ನಕ್ಷತ್ರಗಳ ಎತ್ತರಕ್ಕೆ ಹೋಗಿ ತನ್ನ ಮನೇನು ಮಾಡ್ಕೊಂಡ್ಬಿಡ್ತು, ದೂರ ಹಾರೋಗ್ಬಿಡ್ತು ಅಂತ ನೀನು ಫೀಲ್ ಮಾಡ್ಕೋತೀಯ ಅಂತ ವಾರ್ನ್ ಮಾಡ್ತಾ ಇದ್ದಾನೆ ಆತ ಈ ಒಂದು ಸಂದರ್ಭದಲ್ಲಿ. ವಾಟ್ ಡಸ್ ದ ಸ್ಪೀಕರ್ ಆಸ್ಕ್ ಇಸ್ ಬಿಲೋ ಟು ಡ್ರೀಮ್ ಆಫ್. ಏನನ್ನು ಕನಸಾಗಿ ಕಾಣೋದಕ್ಕೆ ಹೇಳ್ತಿದ್ದಾನಂತಂದರೆ, ದ ಸಾಫ್ಟ್ ಲುಕ್ ಹರ್ ಐಸ್ ಒನ್ಸ್ ಹ್ಯಾಡ್. ಆಕೆ ಯುವತಿಯಾಗಿದ್ದಾಗ ತುಂಬ ಸೌಂದರ್ಯವತಿ ಅವಳ ಮುಖದಲ್ಲಿ ಅದ್ಭುತವಾದಂಥ ಸೌಂದರ್ಯ ಮನೆ ಮಾಡಿತ್ತು. ಆದರೆ ಈಗ ವಯಸ್ಸಾದಾಗ ಆ ಸೌಂದರ್ಯವೆಲ್ಲ ಕಳೆದು ಹೋಗಿರುತ್ತೆ. ಅವುಗಳನ್ನು ಕೇವಲ ಕನಸಾಗಿ ಮಾತ್ರ ನೀನು ಕಲ್ಪಿಸ್ಕೊಳ್ಬೋದು, ಅದು ಶಾಶ್ವತವಾದದ್ದಲ್ಲ. ಅಂದರೆ ಈ ದೈಹಿಕ ಸೌಂದರ್ಯ ಅನ್ನುವಂಥದ್ದು ಕೇವಲ ನಶ್ವರವಾದಂಥದ್ದು ಅಥವಾ ತಾತ್ಕಾಲಿಕವಾದಂಥದ್ದು ಅಂತ ಹೇಳ್ತಿದ್ದಾನೆ ಇಲ್ಲಿ ಕವಿ. ವಾಟ್ ಡಸ್ ದ ಸ್ಪೀಕರ್ ಟೆಲ್ ಹಿಸ್ ಬಿಲೋ ಟು ಡೂ ವೆನ್ ಶಿ ಬಿಕಮ್ಸ್ ಓಲ್ಡ್. ಆಕೆಗೆ ವಯಸ್ಸಾದಾಗ, ನಿಶಕ್ತಿ ಆತನನ್ನು ಕಾಡಿದಾಗ ಆಕೆ ಏನನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಂದರೆ, ಟು ಟೇಕ್ ದ ಬುಕ್ ಹಿ ಈಸ್ ನೌ ರೈಟಿಂಗ್. ಈಗ ಆ ವ್ಯಕ್ತಿ ಏನನ್ನು ಬರಿತಾ ಇದ್ದಾನೆ, ಯಾವ ಪುಸ್ತಕವನ್ನು ಬರಿತಾ ಇದ್ದಾನೆ, ಆ ಪುಸ್ತಕವನ್ನು ಕೈಲಿಟ್ಕೊಂಡು ಈ ಕವಿತೆಯನ್ನು ಓದು, ನಿನಗೆ ನನ್ನ ಪ್ರೀತಿ ಅಥವಾ ನನ್ನ ಭಾವನೆಗಳು ಆವಾಗಲಾದರೂ ಅರ್ಥ ಆಗ್ಬೋದು ಅಂತ ಹೇಳ್ತಾನೆ. ಹೌ ಈಸ್ ದ ಜರ್ನಿ ಫ್ರಮ್ ಯೂತ್ ಟು ಓಲ್ಡ್ ಏಜ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್. ಈ ಒಂದು ಪ್ರಶ್ನೆಯನ್ನು ಡಿಸ್ಕ್ರಿಪ್ಟಿವ್ ಆನ್ಸರ್ಗೆ ಕೇಳುವಂಥ ಸಾಧ್ಯತೆಗಳಿದೆ. ಹಾಗಂತ 1 ಅಂಕಕ್ಕೂ ಕೂಡ ಕೇಳುವಂಥ ಸಾಧ್ಯತೆಗಳಿದೆ. ಒಂದು ವೇಳೆ 4 ಅಂಕಕ್ಕೆ ಕೇಳಿದಾಗ ತಮಗೆ ವಿವರಣೆಯನ್ನು ಬರೆಯೋದು ತುಂಬ ಸುಲಭವಾಗುತ್ತೆ. ಆದರೆ 1 ಅಂಕಕ್ಕೆ ಕೇಳಿದಾಗ ಕೇವಲ 1 ವಾಕ್ಯದಲ್ಲಿ ಉತ್ತರಿಸಬೇಕಿದೆ.
The poet describes the period of youth as prized with physical charms, attractive eyes, pleasant feeling of love, etc., while as it described the old age in terms of grey hair, drowsiness, sorrow, and desolation. ಈ ಯೌವನ ಎನ್ನುವಂಥದ್ದು ದೈಹಿಕ ಸೌಂದರ್ಯ, ಕಂಗಳಲ್ಲಿ ತುಂಬಿ ತುಳುಕುವಂತಹ ಆ ಕಾಂತಿ ಮತ್ತು ಮಧುರವಾದಂಥ ಭಾವನೆಗಳನ್ನು ಆತ ಬಳಸ್ಕೊಂಡ್ರೆ, ವಯಸ್ಸು ಅಥವಾ ಓಲ್ಡ್ ಏಜ್ ಅನ್ನುವಂಥದ್ದನ್ನು ಗ್ರೇ ಹೇರ್, ಕಳೆಗುಂದಿದ ಕೂದಲು ಅಥವಾ ಬಣ್ಣ ಕಳ್ಕೊಂಡಂಥ ಕೂದಲು, ನಿಶ್ಶಕ್ತತೆ, ಬೇಸರ ಹಾಗೂ ಏಕಾಂತವನ್ನು ಪ್ರತಿನಿಧಿಸುತ್ತೆ ಅಂತ. ಹೌ ಈಸ್ ದ ಪೋಯಟ್ಸ್ ಲವ್ ಡಿಫ್ರೆಂಟ್ ಫ್ರಮ್ ದೋಸ್ ಹೂ ಆಲ್ಸೋ ಲವ್ಡ್ ಹಿಸ್ ಬಿಲವ್ಡ್? ಆತನ ಪ್ರೀತಿ ಅನ್ನುವಂಥದ್ದು ಆಕೆಯನ್ನು ಪ್ರೀತಿಸಿದ ಇತರರೆಲ್ಲರಿಗಿಂತ ವಿಭಿನ್ನವಾದಂಥದ್ದು ಅಂತ ಆತ ಹೇಳ್ತಾನೆ. ಅದನ್ನು ಅವನು ಪಿಲ್ಗ್ರೀಮ್ ಸೋಲ್ ಅನ್ನೋ ರೀತಿಯಲ್ಲಿ ಅನ್ನೋ ಶಬ್ದದ ಮೂಲಕ ವಿವರಿಸ್ತಾನೆ. ಅದು ಹೇಗೆ ವಿಭಿನ್ನವಾಗಿತ್ತು? ಅದರ್ಸ್ ಲವ್ಡ್ ಹಿಸ್ ಬಿಲವ್ಡ್ ಫಾರ್ ಹರ್ ಸಾಫ್ಟ್ ಲುಕ್ಸ್, ಚಾರ್ಮಿಂಗ್ ಐಸ್ ಆ್ಯಂಡ್ ಫಿಸಿಕಲ್ ಬ್ಯೂಟಿ, ಬಟ್ ದ ಪೋಯೆಟ್ ಲವ್ಡ್ ಹಿಸ್ ಬಿಲವ್ಡ್ ಫಾರ್ ಹರ್ ಪಿಲ್ಗ್ರೀಮ್ ಸೋಲ್ ಆ್ಯಂಡ್ ಇನ್ನರ್ ಬ್ಯೂಟಿ. ಹಿಸ್ ಲವ್ ವಾಸ್ ಸ್ಪಿರಿಚುವಲ್ ವೈಲ್ ಆ್ಯಸ್ ಅದರ್ಸ್ ವಾಸ್ ಸೆನ್ಶುವಲ್ ಅಂತ. ಸೊ ಉಳಿದೆಲ್ಲರೂ ಆಕೆಯ ದೈಹಿಕ ಸೌಂದರ್ಯವನ್ನು, ಆಕೆಯ ಕಂಗಳ ಕಾಂತಿಯನ್ನು ಹಾಗೂ ಆಕೆ ಒಂದು ಉನ್ನತವಾದ ಹಂತದಲ್ಲಿದ್ದಂಥ ಅಥವಾ ಸ್ಥಾನದಲ್ಲಿದ್ದಂಥ ಕಲಾವಿದೆಯಾಗಿದ್ಲು, ಆ ಸ್ಥಾನವನ್ನು ಪ್ರೀತಿಸಿದ್ರು. ಆದರೆ ಈ ಕವಿ ಮಾತ್ರ ಆಕೆಯ ಅಂತರಂಗದ ಸೌಂದರ್ಯವನ್ನು, ಆಕೆಯ ನೈಜ ವ್ಯಕ್ತಿತ್ವವನ್ನು ಪ್ರೀತಿಸ್ತಾ ಇದ್ದ. ಆತನ ಪ್ರೀತಿ ಅನ್ನುವಂಥದ್ದು ಪರಿಶುದ್ಧವಾದಂಥದ್ದಾಗಿತ್ತು ಅಂತ ಹೇಳ್ತಿದ್ದಾನೆ. ವಾಟ್ ಈಸ್ ಮಾಡ್ಗೊನ್ನೆ ರಿಮೈಂಡೆಡ್ ಆಫ್ ಇನ್ ದ ಪೋಯಮ್? ಮಾಡ್ಗೊನ್ನೆ ಅನ್ನುವಂಥದ್ದು ಹೆಸರು ವಿಲಿಯಂ ಬಟ್ಲರ್ ಯೀಟ್ಸ್ ಅವರ ಜೀವನದ ಜೊತೆಯಲ್ಲಿ ಕನೆಕ್ಟ್ ಆಗಿರುವಂಥದ್ದು. ಅಂದರೆ ಈ ಒಂದು ಕಾವ್ಯದ ಹಿನ್ನೆಲೆಯನ್ನು ವಿವರಿಸುವಾಗ ನಾನು ಆಗಲೇ ಹೇಳಿದೆ, ವಿಲಿಯಂ ಬಟ್ಲರ್ ಯೀಟ್ಸ್ ಅವರು ಮಾಡ್ಗೊನ್ನೆ ಅವರನ್ನು ಪ್ರೀತಿಸಿದ್ರು ಅಂತ. ಹಾಗಾದರೆ ಮಾಡ್ಗೊನ್ನೆ ಈಸ್ ರಿಮೈಂಡೆಡ್ ಆಫ್ ಹರ್ ಯೂತ್ಫುಲ್ ಡೇಸ್ ವೆನ್ ಶಿ ವಾಸ್ ಚಾರ್ಮಿಂಗ್ ಆ್ಯಂಡ್ ಎನರ್ಜೆಟಿಕ್. ಶಿ ಈಸ್ ಆಲ್ಸೋ ರಿಮೈಂಡೆಡ್ ಫಾರ್ ಹರ್ ಓನ್ಲಿ ಟ್ರೂ ಲವ್ ಹೂ ವುಡ್ ಲವ್ ಹರ್ ಫಾರ್ ಹರ್ ಪಿಲ್ಗ್ರಿಮ್ ಸಾಲ್. Others' love was short-lived, while as the poet's love was persistent. ಕವಿ ಹೇಳ್ತಾನೆ, ತನ್ನ ಪ್ರೀತಿ ಮಾತ್ರ ಶಾಶ್ವತವಾದಂಥದ್ದು, ಉಳಿದೆಲ್ಲರ ಪ್ರೀತಿ ಕೂಡ ಒಂದು ಕೇವಲ ಕೆಲ ದಿನಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು ಅಂತ. ವಾಟ್ ಡಿಡ್ ಮ್ಯಾನಿ ಲವ್ ಇನ್ ದ ಸ್ಪೀಕರ್ಸ್ ಬಿಲವ್ಡ್? ಕವಿಯಿಂದ ಪ್ರೀತಿಸಲ್ಪಟ್ಟಂತಹ ಆ ಯುವತಿಯಲ್ಲಿ ಉಳಿದಂಥವರು ಏನನ್ನು ಪ್ರೀತಿಸಿದ್ರು ಅಂತ. ಸೊ ಇದಕ್ಕೆ ಹರ್ ಮೂಮೆಂಟ್ಸ್ ಆಫ್ ಗ್ಲ್ಯಾಡ್ ಗ್ರೇಸ್ ಆರ್ ಹರ್ ಬ್ಯೂಟಿ, ಆಕೆಯ ಬಾಹ್ಯ ಸೌಂದರ್ಯವನ್ನು ಮಾತ್ರ ಉಳಿದವರೆಲ್ಲರೂ ಪ್ರೀತಿಸ್ತಾ ಇದ್ರು. ವಾಟ್ ಫ್ಲೆಡ್ ಆ್ಯಂಡ್ ಪೇಸ್ಡ್ ಅಪಾನ್ ದ ಮೌಂಟೈನ್ಸ್ ಓವರ್ ಹೆಡ್? ಆಕೆ ಫೀಲ್ ಮಾಡಬೇಕು, ಆಕೆ ಅಂದ್ಕೋತಾಳೆ ತನ್ನಿಂದ ದೂರದಲ್ಲಿ ಹಾರೋಯ್ತು, ಪರ್ವತಗಳ ಎತ್ತರದಲ್ಲಿ ನಕ್ಷತ್ರ ಪುಂಜದ ನಡುವಲ್ಲಿ ಸೇರ್ಕೊಂಡ್ಬಿಡ್ತು ಅಂತ ಆಕೆ ಅಂದ್ಕೋಬೇಕು ವಯಸ್ಸಾದಾಗ ಅಂತ ಹೇಳ್ತಾನೆ. ಏನದು ಅಂತಂದರೆ ಪ್ರೀತಿ. ತಾನು ಲವ್ವನ್ನು ರಿಜೆಕ್ಟ್ ಮಾಡ್ತೀನಿ, ಹಾಗಾಗಿ ಇವತ್ತು ಆ ಲವ್ ಅನ್ನೋದು ತಾನು ಬೇಕು ಅಂತಂದ್ರು ತಾನು ಇಷ್ಟಪಟ್ಟರೂ ಕೂಡ ಪಡ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ದೂರದಲ್ಲಿ ಹೋಗ್ಬಿಟ್ಟಿದೆ ಅಂತ ಆಕೆ ಬೇಜಾರು ಪಡ್ಕೋಬೇಕು. ಹೌ ದ ಸ್ಪೀಕರ್ಸ್ ಬಿಲೌಡ್ ಮರ್ಮರ್? ಆಕೆ ಹೇಗೆ ಗೊಣಗಬೇಕು, ಅದು ಮರ್ಮರ್ ಮಾಡಬೇಕು ಅಂತಂದರೆ ಲಿಟಲ್ ಸ್ಯಾಡ್ಲಿ, ಸ್ವಲ್ಪ ಬೇಜಾರಲ್ಲಿ. ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಹ್ಯಾಡ್ ಲವ್ ಹಿಡನ್ ಇಟ್ಸ್ ಫೇಸ್? ಆಕೆಯಿಂದ ದೂರ ಆದ ಮೇಲೆ ಆ ಪ್ರೀತಿ ಅನ್ನುವಂಥದ್ದು ಎಲ್ಲಿ ಅವಿತುಕೊಳ್ಳುತ್ತೆ ಅಂತಂದರೆ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್, ಅಷ್ಟು ದೂರದಲ್ಲಿ, ಅಷ್ಟು ಎತ್ತರದಲ್ಲಿ ಇರುತ್ತೆ ಆ ಪ್ರೀತಿ. ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಇಸ್ ಬಿಲವ್ ಟು ಡೂ ಸಿಟ್ಟಿಂಗ್ ಬೈ ದ ಫೈರ್? ಆ ಫೈರ್ ಪ್ಲೇಸ್ನ ಪಕ್ಕದಲ್ಲಿ ಕೂತ್ಕೊಂಡು ವಯಸ್ಸಾದಾಗ ಆ ಒಂದು ತಂಪಾದ ವಾತಾವರಣವನ್ನು ಸಹಿಸ್ಕೊಳ್ಳೋಕ್ಕಾಗದಿರುವಂಥ ಅಶಕ್ತ ಸ್ಥಿತಿಗೆ ಆಕೆ ಸೇರಿದಾಗ ಏನು ಮಾಡಬೇಕು ಅಂತಂದರೆ ಟು ರೀಡ್ ಹಿಸ್ ಬುಕ್ ಆ್ಯಂಡ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಹರ್ ಐಸ್ ಒನ್ಸ್ ಹ್ಯಾಡ್. ಆ ಪುಸ್ತಕವನ್ನು ಓದ್ತಾ ತನ್ನ ಯೌವನಾವಸ್ಥೆಯ ಸೌಂದರ್ಯವನ್ನು ಮತ್ತು ಆ ಒಂದು ಅದ್ಭುತವಾದಂಥ ಸನ್ನಿವೇಶವನ್ನು ಆಕೆ ಕಲ್ಪಿಸ್ಕೊಳ್ಬೇಕು ಅಥವಾ ಕನಸಾಗಿ ಕಲ್ಪಿಸ್ಕೊಳ್ಬೇಕು. ವಾಟ್ ಡಸ್ ದ ಪೋಯಮ್ ಇನ್ನರ್ ಅಬೌಟ್ ದ ಪವರ್ ಆಫ್ ಪೋಯಟ್ರಿ ಆ್ಯಂಡ್ ದ ರಿಟರ್ನ್ ವರ್ಡ್? ಇಲ್ಲಿ ಕವಿತೆಯ ಕುರಿತಾಗಿ ಪ್ರಶ್ನೆ ಇದೆ. ದ ಪೋಯಮ್ ಇನ್ಫರ್ಸ್ ದ್ಯಾಟ್ ಪೋಯಟ್ರಿ ಲಾಸ್ಟ್ಸ್ ಆ್ಯಂಡ್ ರಿಮೈನ್ಸ್ ಆಸ್ ಅ ಕಾನ್ಸ್ಟೆಂಟ್ ರಿಮೈಂಡರ್ ಆಫ್ ವಾಟ್ ವಾಸ್. ದ ಸ್ಪೀಕರ್ ಸಜೆಸ್ಟ್ ದ್ಯಾಟ್ ಪೋಯಟ್ರಿ ಹ್ಯಾಸ್ ದ ability to contain a man's life in its lines and in return to ensure that the life never dies. ಅಂದರೆ ಈ ಕವಿತೆ ಯಾವ ರೀತಿಯಲ್ಲಿ ಒಂದು ಯೌವನ ಮತ್ತು ಮುಪ್ಪನ್ನು ಹೊರತರುತ್ತೆ, ಅದೇ ರೀತಿ ಭಾವನೆಗಳಿಗೆ ಹರ್ಟ್ ಆದಾಗ ವ್ಯಕ್ತಿ ಯಾವ ರೀತಿ ಬದುಕನ್ನು ತಿಳ್ಕೊತಾನೆ ಅಥವಾ ಯೋಚಿಸ್ತಾನೆ ಅನ್ನೋ ರೀತಿಯಲ್ಲಿ ಈ ಒಂದು ಪ್ರಶ್ನೆ ಇರುವಂಥದ್ದು. ವಾಟ್ ವಾಸ್ ದ ಪ್ರೇಸ್ ಫುಲ್ ಆಫ್ ಸ್ಲೀಪ್ ಮೀನ್? ಫುಲ್ ಆಫ್ ಸ್ಲೀಪ್ ಅನ್ನುವಂಥ ಶಬ್ದಪುಂಜ ಏನನ್ನು
ವಿವರಿಸುತ್ತೆ ಅಂತಂದರೆ, ದ ಫ್ರೇಸ್ ಫುಲ್ ಆಫ್ ಸ್ಲೀಪ್ ಹ್ಯಾಸ್ ಅ ಸಿಂಬಾಲಿಕ್ ಮೀನಿಂಗ್ ವಿಚ್ ಮೀನ್ಸ್ ಓಲ್ಡ್ ಏಜ್ ಆ್ಯಂಡ್ ಇಟ್ ಇಂಡಿಕೇಟ್ಸ್ ದ ನ್ಯಾಚುರಲ್ ಡ್ರೌಸಿನೆಸ್ ದಟ್ ಕಮ್ಸ್ ಇನ್ ಹ್ಯೂಮನ್ ಬೀಯಿಂಗ್ ಆ್ಯಸ್ ಒನ್ ಗ್ರೋಸ್ ಓಲ್ಡ್ ಆ್ಯಂಡ್ ಅಪ್ರೋಚಸ್ ಡೆತ್. ವ್ಯಕ್ತಿ ತನ್ನ ಸಾವಿಗೆ ಹತ್ತಿರವಾಗ್ತಿದ್ದ ಹಾಗೆ, ತನ್ನ ಬದುಕನ್ನು ಮುಗಿಸ್ತಿದ್ದ ಹಾಗೆ ಯಾವ ರೀತಿ ಆತನಲ್ಲಿ ಆವರಿಸುವಂತಹ ಅಶಕ್ತತೆ ಅಥವಾ ಆ ನಿರಾಸೆ ಅದನ್ನು ಯಾವ ರೀತಿಯಲ್ಲಿ ಹೊರತರ್ತಿದೆ ಅನ್ನೋ ರೀತಿಯಲ್ಲಿ ಈ ಒಂದು ಪ್ರಶ್ನೆ ಇದೆ. ಇನ್ ವಾಟ್ ವೇಸ್ ಈಸ್ ದ ಸೋಲ್ ದ ಸ್ಪೀಕರ್ ಅ ಪಿಲ್ಗ್ರಿಮ್? ಅಂದರೆ ಯಾವ ರೀತಿಯಲ್ಲಿ ಆ ಒಂದು ಪೋಯೆಟ್ನ, ಸ್ಪೀಕರ್ನ ಸೋಲ್ ಅನ್ನುವಂಥದ್ದು, ಆತನ ಪ್ರೀತಿ ಅನ್ನುವಂಥದ್ದು ಪವಿತ್ರವಾದಂಥದ್ದು. ದ ಸೋಲ್ ಆಫ್ ದ ಸ್ಪೀಕರ್ ಸ್ಪೋಕನ್ ಟು ಇನ್ ಅ pilgrimage through life. It is in a state of constant movement and experience with its ultimate destination through death being heaven. By having love flee to join the crowd of stars overhead, what is the speaker suggesting is in its role in life? So ಈ ಒಂದು ಕ್ರೌಡ್ ಆಫ್ ಸ್ಟಾರ್ಸ್ ಓವರ್ಹೆಡ್ ಅನ್ನುವಂಥ ಶಬ್ದಪುಂಜಗಳು ಬದುಕಿಗೆ ಯಾವ ರೀತಿಯಲ್ಲಿ ಸಂಬಂಧಿಸಿದೆ ಅಂತಂದರೆ, ಲವ್ ಈಸ್ ಡಿಸ್ಕ್ರೈಬ್ಡ್ as having a role of protector and guidance through life for the pilgrims. So ಪ್ರೀತಿ ಅನ್ನುವಂಥದ್ದು ಒಂದು ಸಂರಕ್ಷಕ, ಜೀವನದ ಸಂರಕ್ಷಕನಾಗಿ ಹೊರಬರ್ತಿದೆ. What does the speaker want his beloved to do sitting by the fire in when you are old? ಆ ಬೆಂಕಿಯ ಪಕ್ಕದಲ್ಲಿ ಕೂತ್ಕೊಂಡು ಅಥವಾ ಫೈರ್ ಪ್ಲೇಸ್ನ ಪಕ್ಕದಲ್ಲಿ ಕೂತ್ಕೊಂಡು ಆಕೆ ಏನು ಮಾಡಬೇಕು ಅಂತಂದರೆ, ಟು ರೀಡ್ ದ ಬುಕ್ ಆಫ್ ಮೆಮರೀಸ್ ಆ್ಯಂಡ್ ರಿಮೆಂಬರ್ ಹರ್ ಪಾಸ್ಟ್ ಸಿಟ್ಟಿಂಗ್ ಬೈ ದ ಫೈರ್. ಇಲ್ಲಿ ದ ಬುಕ್ ಆಫ್ ಅಂತಂದರೆ ಈ ಮೆಮೊರೀಸ್ ಅನ್ನುವಂಥದ್ದು ದ ಬುಕ್ ವಿಚ್ ಕಂಟೈನ್ಸ್ ದಿಸ್ ಪೋಯಮ್ ವಾಟ್ ಈ ಈಸ್ ರೈಟಿಂಗ್ ನೌ. ಈಗ ಆತ ಬರೀತಿರುವಂಥ ಪೋಯಮನ್ನು ಸೇರಿರುವಂಥ ಅಥವಾ ಹೊಂದಿರುವಂಥ ಪುಸ್ತಕವನ್ನು ಆಕೆ ಓದಬೇಕು. ವಾಟ್ ಇಮೇಜಸ್ ಡಸ್ ದ ಪೋಯಟ್ ಯೂಸ್ ಇನ್ ದ ಪೋಯಮ್? ಯಾವೆಲ್ಲ ಇಮೇಜ್ಗಳನ್ನು ಆತ ಬಳಸ್ಕೊಂಡಿದ್ದಾನೆ ಅಂತಂದರೆ, ಇಲ್ಲಿ ದ ಪೋಯಟ್ ಯೂಸಸ್ ದ ಗ್ರೇ ಹೇರ್ ಫುಲ್ ಆಫ್ ಸ್ಲೀಪ್ ನಾಡಿಂಗ್ ಬೈ ದ ಫೈರ್, ಡೀಪ್ ಶಾಡೋಸ್ ಆಫ್ ಐಸ್, ಸೊರೋ ಆಫ್ ಚೇಂಜಿಂಗ್ ಫೇಸ್, ಗ್ಲೋವಿಂಗ್ ಬಾರ್ಸ್. ಇತರೆ ಇಲ್ಲಿ ಯಾವುದಾದ್ರೂ ಒಂದು 2-3 ಇಮೇಜ್ಗಳನ್ನು ತಾವು ಬರೀಬೇಕಾಗತ್ತೆ. ಫುಲ್ ಗ್ರೇ ಹೇರ್ ಅನ್ನುವಂಥದ್ದು ಬಣ್ಣವನ್ನು ಕಳ್ಕೊಂಡ ಬದುಕಿನ ಒಂದು ಸಂಕೇತವಾದರೆ, ಫುಲ್ ಆಫ್ ಸ್ಲೀಪ್ ಅನ್ನುವಂಥದ್ದು ನಿತ್ರಾಣತೆ ಅಥವಾ ಅಶಕ್ತತೆಯನ್ನು ತೋರಿಸುತ್ತೆ. ನೋಡಿಂಗ್ ಬೈ ದ ಫೈರ್ ಅಂದರೆ ಇಲ್ಲಿ ಅಶಕ್ತವಾದ ವ್ಯಕ್ತಿ ಅಥವಾ ಅದರಿಂದ ಏನನ್ನೂ ಸಾಧಿಸಲಾಗದಂಥ ಹಂತಕ್ಕೆ ತಲುಪಿದಾಗ. ಡೀಪ್ ಶಾಡೋಸ್ ಆಫ್ ಐಸ್, ಆ ಹಳೆಯ ನೆನಪುಗಳ ನೆರಳಲ್ಲಿ. ಸೊರೋಸ್ ಆಫ್ ಚೇಂಜಿಂಗ್ ಪೇಸ್, ಬದುಕಿನ ಬದಲಾದ ಬಣ್ಣಗಳ ಅಥವಾ ಬದುಕು ಬದಲಾವಣೆಯನ್ನು ಹೊಂದಿರುವಾಗ ಆಗುವಂಥ ನೋವಿನ ಕುರಿತಾಗಿ. ಗ್ಲೋವಿಂಗ್ ಬಾರ್ಸ್, ಅದೆಷ್ಟು ದುಃಖ ಅನ್ನುವಂಥದ್ದು ಎಷ್ಟು ಶಾರ್ಪಾಗಿ ಬದುಕನ್ನು ಆವರಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಈ ಎಲ್ಲ ಇಮೇಜರಿಗಳನ್ನು ಅಥವಾ ಇಮೇಜಸ್ಗಳನ್ನು ಕವಿ ಇಲ್ಲಿ ಬಳಸ್ಕೊಂಡಿದ್ದಾನೆ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳನ್ನು ನಾವು ಈ ಒಂದು ಕಾವ್ಯ ಭಾಗದಿಂದ ಅಥವಾ ಪದ್ಯ ಭಾಗದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನಷ್ಟು 1 ಅಂಕದ ಪ್ರಶ್ನೆಗಳು ಮತ್ತು 4 ಮತ್ತು 6 ಅಂಕದ ಪ್ರಶ್ನೆಗಳು ಹಾಗೂ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಿಸಿದಂಥ ಹಾಗೂ ಇಂಗ್ಲೀಷ್ ಗ್ರಾಮರ್, ಅದು ದ್ವಿತೀಯ PUC ಮತ್ತು ಪ್ರಥಮ PUCಗೆ ಸಂಬಂಧಿಸಿದ ಎಲ್ಲ ಕಾನ್ಸೆಪ್ಟ್ಗಳಿಗಾಗಿ ನಮ್ಮ ನ್ಯೂ ಲರ್ನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.